Welcome back to my YouTube channel, Sirigiri Vlogs. ಆಲ್ರೆಡಿ ನೀವೆಲ್ಲರೂ ಥಂಬ್ನೇಲಲ್ಲಿ ನೋಡಿದ್ದೀರಾ. ಸೊ ಈ ವ್ಲಾಗ್ ಬಂದುಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆಗೆ ನಾವು ಹೋಗಿದ್ದು. ಸೊ ತುಂಬ ಚೆನ್ನಾಗಿತ್ತು ಟೆಂಪಲ್, ಮತ್ತು ಆ ದೊಡ್ಡದು ವಿಗ್ರಹ ಇದೆಯಲ್ಲ ಅದಂತೂ ಸೂಪರಾಗಿತ್ತು, ಸಕ್ಕತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾವು ಹೋಗಿದ್ದು ದೀಪಾವಳಿ ಹಬ್ಬದ ದಿನ. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಯಾರಾದರೂ ಹೋಗಬೇಕು ಅಂದ್ಕೊಳ್ತಿದ್ರೆ ನಾನು ಹೇಳೋದು ಸ್ಪೆಷಲ್ ಡೇಸಲ್ಲಿ ಹೋಗೋ ಬದಲು ನಾರ್ಮಲ್ ಡೇಸಲ್ಲಿ ಹೋಗಿ, ಯಾಕಂದರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ಬೋದು. ಇಲ್ಲಾಂದರೆ ಸುಮ್ಮನೆ ರಶ್ಶು, ಸಿಕ್ಕಾಪಟ್ಟೆ ಕ್ಯೂ, ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ನಾವಿಲ್ಲ ಅಂದರೂ ಆ್ಯಕ್ಚುಲಿ ಮಕ್ಕಳು ಕರ್ಕೊಂಡು ಹೋಗಿದ್ವಿ ಅಂದ್ಬಿಟ್ಟು ನಮಗೆ ಬೇಗ ಬಿಟ್ಟರು. ಬಟ್ ಆದ್ರೂ ಒಂದು 2-3 ಅವರ್ಸ್ ಕ್ಯೂ ಅಲ್ಲೇ ಇದ್ವಿ ನಾವು. ಹಂಗಿದ್ದೂ ಅಷ್ಟೊತ್ತು ನಿಂತಿದ್ದೀವಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ರಶ್ ಇತ್ತು ಅಂತ. ಸೊ ನಾವು ಹೋಗಿದ್ದಿನ ಅಂತೂ ಸಿಕ್ಕಾಪಟ್ಟೆ ರಶ್ಶು, ಮತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಮಳೆ ಸ್ಟಾರ್ಟ್ ಆಗೋಯಿತು ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ. ಬಟ್ ನಾನು ಓವರಾಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಎಲ್ಲರೂ ಹರಕೆಕಾಯಿಗಳನ್ನ ಕಟ್ಟಿರೋದು. ಏನೋ ಹರಕೆಗಳನ್ನ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡ್ಕೊಂಡು ಹರಕೆಗಳನ್ನ ಕಟ್ಟಿದ್ರೆ ಅದೆಲ್ಲ ಈಡೇರುತ್ತೆ ಅಂತ ಹೇಳಿ ಅಲ್ಲಿ ಪ್ರತೀತಿ ಅಂತೆ. ಸೊ 3 ಮಂತ್ಸ್ ಒಳಗಡೆ 3 ಕಾಯಿನ ಕಟ್ಟಬೇಕಲ್ಲಿ. ನೋಡ್ತಾ ಇದ್ದೀರಲ್ಲ ನೀವು ಎಷ್ಟೊಂದು ಕಾಯಿಗಳು, ಇದೆಲ್ಲ ಹರಕೆಕಾಯಿಗಳು ಎಲ್ಲರೂ ಕಟ್ಟಿರೋದೆ. ತುಂಬ ಜನ ಕಟ್ತಾ ಇದ್ರು ತೊಗೊಂಡು. ಅಲ್ಲೇ ಸಿಗುತ್ತೆ, ತೊಗೊಂಡು ಹೋಗ್ಬೇಕಾ ಅಂತ ಯಾರಿಗಾದ್ರೂ ಡೌಟ್ ಇದ್ದರೆ ಇಲ್ಲ, ಅಲ್ಲೇ ಸಿಗುತ್ತೆ, ಅಲ್ಲೇ ತೊಗೊಂಡು ಕಟ್ಟೋದು. ಮತ್ತು ಏನು ಸ್ಪೆಷಲ್ ದರ್ಶನ, ಆ ದರ್ಶನ ಈ ದರ್ಶನ ಏನೂ ಇರಲ್ಲ ಅಲ್ಲಿ. ಸೊ ಕ್ಯೂ ಅಲ್ಲೇ ಹೋಗಬೇಕು. ಸೊ ಮಕ್ಳು ಕರ್ಕೊಂಡು ಹೋಗೋರು ಯಾರಾದರೂ ಇದ್ದರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಹೋಗಿ. ಸೊ ಮಕ್ಕಳಿದ್ರೆ ಬರೀ ತಾಯಿ ಮತ್ತು ಮಗುನ ಮಾತ್ರ ಕ್ಯೂ ಅಲ್ಲಿ ಬಿಡ್ತಾರೆ ಒಳಗಡೆ. ಸೊ ಅದು ಒಂದು 2 ಅವರ್ಸ್ ಕ್ಯೂ ನಿಂತು ಆದಮೇಲೆ. ಬಸ್ ಫೆಸಿಲಿಟಿ ಮಾತ್ರ ಚೆನ್ನಾಗಿದೆ. ಸೊ ನಾವು ಹೋಗಿದ್ದು ಬೈಕಲ್ಲಿ. ಸೊ ಮಳೇಲಿ ತುಂಬ ನೆನ್ಕೊಂಡು ಬಂದ್ವಿ. ಸೊ ಇದು ನೆಕ್ಸ್ಟ್ ಡೇ ಪನ್ನೀರ್ ಗ್ರೇವಿ ಮಾಡಿದೆ. ಸೊ ನಿಮ್ಮೆಲ್ರಿಗೂ ಗೊತ್ತು ನನಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಅಂತ. ಸೊ ನಮ್ಮ ಮನೇಲಿ ಅವಾಗವಾಗ ಮಾಡ್ತಾನೆ ಇರ್ತೀವಿ ಪನ್ನೀರ್ ಗ್ರೇವಿನ. ಸೊ ನಿಮಗೆ ಫುಲ್ ರೆಸಿಪಿ ಬೇಕಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ನೀರನ್ನ ಹುರ್ಕೊಂಡು ಮಾಡಬಹುದು, ಇಲ್ಲಾಂದರೆ ಹಾಗೇ ಮಾಡ್ಬೋದು. ಸೊ ಟೇಸ್ಟಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ನನಗೆ ಹುರಿದು ಮಾಡೋದೇ ಇಷ್ಟ. ಎಣ್ಣೆಯಲ್ಲಿ ಫಸ್ಟು ಹುರ್ಕೊಂಡು ಅದಾದಮೇಲೆ ಮಾಡೋದೇ ಇಷ್ಟ. ಸೊ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅದರ ನೆಕ್ಸ್ಟ್ ಡೇ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ, ಪಿಜ್ಜಾ ಪಾರ್ಟಿ ಮಾಡಿದ್ವಿ. ಸೊ ಇದು ಅನದರ್ ಡೇ ಪಟ ಹಬ್ಬ ಟೈಮಲ್ಲಿ ತೆಗೆದಿರೋ ವಿಡಿಯೋ. ಸೊ ಇದನ್ನು ಈ ಒಂದು ವಿಡಿಯೋ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗನಿಗೆ ಪಟ ಬಿಡೋದಂದರೆ ತುಂಬ ಇಷ್ಟ. ಸೊ ಈ ಹ್ಯಾಡ್ ಅ ಕ್ರೇಜ್ ಆನ್ ಕೈಟ್ಸ್. ಮತ್ತು ಸ್ಕೈ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ವಿ.
ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಗೊತ್ತಲ್ಲ. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.